ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿರ್ತಕ್ಕಂಥ ನಟ ಯಶ್ ಅವರ ತಾಯಿ ಪುಷ್ಪ ಅವರ ಮನೆಯ ಸಮೀಪದ ಇರ್ತಕ್ಕಂಥ ನಿವೇಶನದ ಮಾಲೀಕತ್ವ ವಿವಾದಕ್ಕೆ ಸಂಬಂಧಪಟ್ಟಾಗೆ ನಟ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ. ಆ ಒಂದು ನಿವೇಶನದ ಸಮೀಪವೇ ನಾವಿದ್ದೀವಿ. ಈ ನಿವೇಶನ ತಮಗೆ ಸೇರಿದ್ದು ಅಂತೇಳಿ ಏನು ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಜನವರಿ 4ನೇ ತಾರೀಕು ಈ ಕಾಂಪೌಂಡ್ಗೆ ಹಾಕಿದ್ದಂಥ ಈ ಒಂದು ಸೈಟ್ಗೆ ಹಾಕಿದಂಥ ಕಾಂಪೌಂಡನ್ನು ತೆರವು ಮಾಡಿದರು. ಅದಕ್ಕೆ ಕಾರಣ ಅವರು ಕೊಟ್ಟಿದ್ದಂಥ ಕಾರಣ ಏನು 2025 ಏಪ್ರಿಲ್ 16ನೇ ತಾರೀಕಿನಂದು ಕೋರ್ಟ್ ಈ ಒಂದು ಸೈಟ್ ತಮಗೆ ಸೇರಿದ್ದು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ ಅಂತೇಳಿ ಆದೇಶದ ಆಧಾರದಲ್ಲಿ ಕಾಂಪೌಂಡನ್ನು ತೆರವು ಮಾಡ್ತಿದ್ದೀನಿ ಅಂತೇಳಿ ಕಾಂಪೌಂಡ್ ತೆರವು ಮಾಡಿದ್ರು. ಅದಾದ ನಂತರ ಪುಷ್ಪ ಅವರು ನಾನು 6 ವರ್ಷಗಳ ಹಿಂದೆ ಈ ಸೈಟನ್ನು ಖರೀದಿ ಮಾಡಿದ್ದೀನಿ, ನಮಗೆ ಸೇರಿದು ಅಂತಕ್ಕಂಥ ಹಕ್ಕನ್ನು ಮಂಡನೆ ಮಾಡಿದರು. ಅದಾದ ನಂತರ ಈ ಒಂದು ಸೈಟ್ನ ಮಾಲೀಕತ್ವ ವಿವಾದ ಸಾಕಷ್ಟು ಜಟಾಪಟಿಗೆ ಕೂಡ ಕಾರಣ ಆಗಿತ್ತು. ಈಗ ಈ ಒಂದು ಪ್ರಕರಣದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಫೆಬ್ರವರಿ 11ನೇ ತಾರೀಕು ಹಾಸನದ 4ನೇ JMFC ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ತನ್ನದೇ ಅದೇ ಕೋರ್ಟ್ನಲ್ಲಿ ಏನು ಏಪ್ರಿಲ್ 16, 2025ನೇ ಇಸ್ವಿಯಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಆ ಆದೇಶಕ್ಕೆ ಈಗ ತಡೆಯನ್ನು ನೀಡಲಾಗಿದೆ. ಈಗ ಪುಷ್ಪ ಅವರೇನು ಅರ್ಜಿಯನ್ನು ಹಾಕಿದ್ದಾರೆ, ಆ ಅರ್ಜಿಯ ವಿಲೇವಾರಿ ಆಗುವವರೆಗೂ ಕೂಡ ಆದೇಶವನ್ನು ಸ್ಥಗಿತಗೊಳಿಸಲಾಗಿದೆ ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಆದೇಶವನ್ನು ಕೋರ್ಟ್ ನೀಡಿದೆ. ಆ ಮೂಲಕವಾಗಿ ಪುಷ್ಪ ಅವರು ಈ ಒಂದು ಸೈಟ್ ತಮ್ಮದು ಅಂತೇಳಿ ಏನು ಹೇಳ್ಕೊಳ್ತಾ ಇದ್ರು, ಆ ಒಂದು ಪ್ರಕರಣದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವೇನು 60-40 ಅಳತೆಯ ಒಂದು ನಿವೇಶನ. ಪುಷ್ಪ ಅವ್ರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ 2020ನೇ ಇಸ್ವಿಯ ಜನವರಿ 29ನೇ ತಾರೀಕು ಈ ಒಂದು ಸೈಟನ್ನು ಅವರು ಖರೀದಿ ಮಾಡಿದರೆ, ಅವರು ಈಗ ಹಾಲಿ ಅಮೆರಿಕದಲ್ಲಿ ವಾಸವಾಗಿರ್ತಕ್ಕಂಥ ಗಿರೀಶ್ ಅಂತಕ್ಕಂಥ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ. ಆದರೆ ದೇವರಾಜ್ ಅಂತಕ್ಕಂಥವ್ರು ಈ ಒಂದು ಸೈಟ್ ಮೂಲತಃ ಲಕ್ಷ್ಮಮ್ಮ ಅಂತಕ್ಕಂಥವ್ರಿಗೆ ಸೇರಿದ್ದು. ಇದು ಅವರು ನಮಗೆ GPA ಕೊಟ್ಟಿದ್ದಾರೆ. ನಾವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ 2023ನೇ ಇಸ್ವಿನಲ್ಲಿ ಕೇಸನ್ನು ದಾಖಲು ಮಾಡಿದ್ವಿ. ಅದರಲ್ಲಿ ಕೋರ್ಟ್ ತಮ್ಮಂತೆ ಆದೇಶವನ್ನು ಕೊಟ್ಟಿದೆ ಅಂತೇಳಿ ಪಕ್ಕದ ಸೈಟ್ ಏನಿದೆ ಅದು ಮತ್ತು ಇದು ಎರಡೂ ಕೂಡ ತಮಗೆ ಸೇರಿದ್ದು ಅಂತಕ್ಕಂಥ ವಾದವನ್ನು ಅವ್ರು ಮಾಡ್ತಾ ಇದ್ರು. ಆದರೆ ಈ ನಡುವೆ ಸಾಕಷ್ಟು ಜಟಪಟಿಗಳಾಗಿತ್ತು. ನಮಗೆ ಸೇರಿದ್ದು ಅಂತಕ್ಕಂಥ ವಾದ ಪ್ರತಿವಾದಗಳಾಗಿತ್ತು. ಇದೆಲ್ಲವೂ ಕೂಡ ಈಗ ಒಂದು ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಈಗ ಪುಷ್ಪ ಅವರು ಆ ಒಂದು ಪ್ರಕರಣ ಏನು ಪರ್ಟಿಕ್ಯುಲರ್ ಆಗಿ ಪುಷ್ಪ ಅವರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಏನು 672/23ನೇ ಒಂದು ದಾವೆ ಏನಿದೆ, ಮೂಲ ದಾವೆ ಏನಿದೆ, ಆ ದಾವೆಯ ಶೆಡ್ಯೂಲ್ ಪ್ರಾಪರ್ಟಿನೇ ಬೇರೆ ಇದೆ. ನಾವು ಪಕ್ಕದಲ್ಲೇ ಯಶ್ ಅವರ ತಾಯಿ ಮನೆ ಪುಷ್ಪ ಅವರ ಮನೆ ಇದೆ. ಇದಕ್ಕೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಈ ಸೈಟೇ ಬೇರೆ. ಕೋರ್ಟಲ್ಲಿ ಅವರು ಆದೇಶವನ್ನು ಮಾಡಿಸ್ಕೊಂಡಿರ್ತಕ್ಕಂಥ ಆ ನಿವೇಶನವೇ ಬೇರೆ. ಆಗಿರ್ತಕ್ಕಂಥ ಆ ನಿವೇಶನದಲ್ಲಿ ಇರ್ತಕ್ಕಂಥ ಚಕ್ಬಂದಿ ಬೇರೆ ಇದೆ, ಇಲ್ಲಿ ಚಕ್ಬಂದಿ ಬೇರೆ ಇದೆ ಅಂತಕ್ಕಂಥ ವಾದವನ್ನು ಕೂಡ ಪುಷ್ಪ ಅವ್ರು ಮಾಡ್ತಾರೆ. ಆದರೆ ದೇವರಾಜ್ ಅವ್ರ ಕಡೆಯವರು ಕೂಡ 1965ನೇ ಇಸ್ವಿನಲ್ಲಿ ಒಂದು ದಾಖಲೆಗಳು ತಿದ್ದುಪಡಿ ಆದಾಗ ಸಾಕಷ್ಟು ಗೊಂದಲಗಳಾಗಿದೆ. ಆವಾಗ ಈ ಒಂದು ಸೈಟನ್ನು ಪಡೆದಂಥವರು ಪುಷ್ಪ ಅವರಿಗೆ ಒಂದು ರೀತಿ ಮೋಸ ಮಾಡಿರ್ತಕ್ಕಂಥ ವಾದವನ್ನು ದೇವರಾಜ್ ಕಡೆಯವರು ಮಾಡ್ತಾರೆ. ಇದೆಲ್ಲದರ ನಡುವೆ ಈಗ ದೇವರಾಜ್ ಅವರು ಜನವರಿ 4ನೇ ತಾರೀಕು ಏನು ಆ ಕೋರ್ಟ್ ಆದೇಶ ಇದೆ ಅಂತೇಳಿ ಬಂದು ಇಲ್ಲಿ ಕಾಂಪೌಂಡನ್ನು ತೆರವು ಮಾಡಿದ್ರು. ಈಗ ಅದೇ ಆದೇಶಕ್ಕೆ ಕೋರ್ಟ್ ತಡೆಯನ್ನು ನೀಡಿದೆ. ಈ ಒಂದು ಪುಷ್ಪ ಅವರು ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿಯ ಅರ್ಜಿ ವಿಚಾರಣೆ ಆಗುವವರೆಗೂ ಕೂಡ ಆ ಒಂದು ಪ್ರಕರಣದಲ್ಲಿ ತಾನು ನೀಡಿದಂಥ ಆದೇಶವನ್ನು ಸ್ಥಗಿತಗೊಳಿಸಲಾಗಿದೆ ಅಂತಕ್ಕಂಥ ಆದೇಶವನ್ನು ಕೋರ್ಟ್ ನೀಡಿದೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಕೂಡ ಈ ಒಂದು ನಿವೇಶನವನ್ನು ಮಾರಾಟ ಮಾಡುವುದಾಗಲಿ ಅಥವಾ ಸ್ವರೂಪವನ್ನು ಬದಲು ಮಾಡಬಾರ್ದು ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಕೋರ್ಟಿಗೆ ಆದೇಶನ ಕೊಟ್ಟಿದೆ. ಆ ಮೂಲಕವಾಗಿ ಒಂದು ಹಂತದಲ್ಲಿ ಈ ಒಂದು ಸೈಟ್ ತಮಗೆ ಸೇರಿದು ಅಂತಕ್ಕಂಥ ವಾದವನ್ನು ಏನು ಪುಷ್ಪ ಅವರು ಮಾಡ್ತಿದ್ರು. ಸೊ ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಪುಷ್ಪ ಅವರ ಪಾಲಿಗೆ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.